ನೂರಾರು ಕುಟುಂಬಗಳನ್ನು ಬೀದಿಪಾಲು ಮಾಡಿರುವಂತಹ ಅಕ್ರಮವಾಗಿ ರಾಜಾರೋಷವಾಗಿ ನಡೆಯುತ್ತಿರುವ ಇಸ್ಪೀಟು ಜೂಜು ಕೇಂದ್ರಗಳಿಗೆ ಶಾಶ್ವತವಾಗಿ ಬೀಗ ಜಡಿಯದಿದ್ದರೆ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ಪ್ರಜ್ಞಾವಂತ ನಾಗರಿಕ ವೇದಿಕೆ ವತಿಯಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ವೇದಿಕೆ ಸಂಚಾಲಕ ವಿಪಿ ಶಶಿಧರ್ ಹೇಳಿದ್ದಾರೆ. ಕುಶಾಲನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕು ವ್ಯಾಪ್ತಿಯಲ್ಲಿ ಪ್ರತಿ ಪಂಚಾಯಿತಿಗೆ ಒಂದರಂತೆ ಅನಧಿಕೃತವಾಗಿ ಜೂಜು ಕೇಂದ್ರಗಳು ತಲೆ ಎತ್ತಿದೆ. ದಿನಕ್ಕೆ ಲಕ್ಷಾಂತರ ರೂಪಾಯಿಗಳ ಆಟ ನಡೆಯುತ್ತಿದ್ದು, ಇಂತಹ ಅಕ್ರಮ ಚಟುವಟಿಕೆಗಳನ್ನು ಕಡಿವಾಣ ಹಾಕಬೇಕಾಗಿರುವ ಪೊಲೀಸ್ ಇಲಾಖೆ ಮೌನವಾಗಿದೆ. ಅದರಲ್ಲೂ ಪ್ರಾಮಾಣಿಕ ಅಧಿಕಾರಿಯಾಗಿರುವ ಡಿವೈಎಸ್ಪಿ ಅವರ ಮೂಗಿನ ಕೆಳಗೆ ಈ ದಂಧೆಗಳು ನಡೆಯುತ್ತಿರುವುದು ದುರಾದೃಷ್ಟಕರ ವಿಷಯ ಎಂದರು. ಕೆಲವು ಬಾರಿ ಪೊಲೀಸ್ ಇಲಾಖೆ ಇಂತಹ ಅಕ್ರಮ ಜೂಜು ಕೇಂದ್ರಕ್ಕೆ ದಾಳಿ ಮಾಡುವ ಸಂದರ್ಭದಲ್ಲಿ ಮುಂಚಿತವಾಗಿ ದಂಧೆ ನಡೆಸುವವರಿಗೆ ಮಾಹಿತಿಯನ್ನು ಕೆಲವು ಭ್ರಷ್ಟ ಕಾನೂನು ಪಾಲಕರು ನೀಡುತ್ತಾರೆ. ಇದರಿಂದ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬರುವುದಿಲ್ಲ. ಹಾಗೂ ಇತರ ಜೂಜು ಕೇಂದ್ರಗಳಲ್ಲಿ ಹಣದ ಬದಲು ಬಣ್ಣ ಬಣ್ಣದ ಬಿಲ್ಲೆಗಳನ್ನು ಬಳಸುತ್ತಿದ್ದು, ನಗರದ ಪ್ರಮುಖ ಕೆಲವು ಅಂಗಡಿಗಳಲ್ಲಿ ಈ ಬಿಲ್ಲೆಗಳನ್ನು ನೀಡಿ ಹಣ ಪಡೆಯುವ ಪ್ರಕ್ರಿಯೆ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಕೂಡಲೇ ಕುಶಾಲನಗರ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಈ ಎಲ್ಲ ಅಕ್ರಮ ಜೂಜು ಕೇಂದ್ರಗಳಿಗೆ ಶಾಶ್ವತವಾಗಿ ಬಂದ್ ಮಾಡದಿದ್ದರೆ ಪ್ರಜ್ಞಾವಂತ ನಾಗರಿಕ ವೇದಿಕೆಯ ಅಡಿಯಲ್ಲಿ ಊರಿನ ಸಮಾನ ಮನಸ್ಕರ ಜೊತೆಯಲ್ಲಿ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ 24 ಗಂಟೆಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗುವುದು. ಇದಕ್ಕೂ ಪ್ರತಿಕ್ರಿಯೆ ಬರದಿದ್ದ ಪಕ್ಷದಲ್ಲಿ ಇಸ್ಪೀಟು ಕೇಂದ್ರವನ್ನು ಶಾಶ್ವತವಾಗಿ ಮುಚ್ಚುವವರೆಗೂ ಹಗಲು ರಾತ್ರಿ ಎನ್ನದೇ ಕಚೇರಿಯ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗುತ್ತದೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಸದಸ್ಯರಾದ ವಿಎಸ್ ಆನಂದ್ ಕುಮಾರ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಎಂಇ ಮುಸ್ತಫಾ, ಸಮಾಜ ಸೇವಕ ಚಂದನ್, ಉದ್ಯಮಿ ರಾಜೇಂದ್ರ ಉಪಸ್ಥಿತರಿದ್ದರು. ಇಸ್ಪೀಟ್ ಹಡ್ಡೆಯ ಚಟಕ್ಕೆ ಬಲಿಯಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರೋದಾಗಲಿ ಅಥವಾ ಭಾಗ್ಯಜ್ಯೋತಿನ ತರೋದಾಗಲಿ ಇದು ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಪರೋಕ್ಷವಾಗಿ ಇದು ಮತ್ತೊಂದು ಇಸ್ಪೀಟ್ ಹಡ್ಡೆಯಲ್ಲಿ ಈ ಹಣವನ್ನು ಕಳೆಯುತ್ತಾ ಆ ಕುಟುಂಬ ಇವತ್ತು ಮತ್ತೆ ಬಡತನಕ್ಕೆ, ಹಸಿವಿಗೆ ಅಥವಾ ಮಕ್ಕಳ ಒಂದು ವಿದ್ಯಾಭ್ಯಾಸವಾದ ಚಟಕ್ಕೆ ಬಿದ್ದಂಥ ಅನೇಕ ಕುಟುಂಬಗಳು, 3-6 ಸಹಸ್ರಾರು ಕುಟುಂಬಗಳು ಇವತ್ತು ಬಲಿಪಶುಗಳಾಗ್ತಾ ಇದೆ. ಸೊ ಈ ಚಟ, ಇಸ್ಪೀಟ್ ಹಡ್ಡೆಯ ಚಟಕ್ಕೆ ಬಿದ್ದಂಥ ನಿರಂತರ ಬೀಳುವಂಥ ಅನೇಕ ಕುಟುಂಬಗಳಿಗೆ ಇವತ್ತು ವಿಪುಲವಾದ ಅವಕಾಶಗಳನ್ನು ಇವತ್ತು ಪಂಚಾಯತಿಯಲ್ಲಿ ಕಲ್ಪಿಸ್ಕೊಡ್ತಾ ಇದ್ದಾರೆ. ಒಂದು, ಅವರು ರಿಕ್ರಿಯೇಷನ್ ಕ್ಲಬ್ನ ಹೆಸರಿನಲ್ಲಿ ಹೈಕೋರ್ಟ್ನಿಂದ ಒಂದು ವಿಶೇಷವಾದ ನಿರ್ದೇಶನವನ್ನು ಪಡೆದು ಇಸ್ಪೀಟ್ ಹಡ್ಡೆಯನ್ನು ನಡೆಸಲಿಕ್ಕೆ ಯಾವುದೇ ಕಾಸುಗಳು